ಡಿಯರ್ ಟ್ರೈನೀಸ್, ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟಿನಲ್ಲಿ ಇಂಪಿಡೆನ್ಸು, ಪವರ್ ಫ್ಯಾಕ್ಟರು, ಆಕ್ಚುಯಲ್ ಪವರು, ಟ್ರೂ ಪವರು, ರಿಯಾಕ್ಟಿವ್ ಪವರು, ಪವರ್ ಫ್ಯಾಕ್ಟರು ಇವನ್ನ ಯಾವ ರೀತಿ ನಾವು ಕಂಡುಹಿಡಿಬೇಕು ಬೈ ವೆಕ್ಟೋರಿಕಲಿ ಆ್ಯಂಡ್ ಆಲ್ಜಿಬ್ರಿಕಲಿ ಎರಡೂ ಮೆಥಡಿನಿಂದ ನಾವು ಯಾವ ರೀತಿ ಕಂಡುಹಿಡಿಬೋದು ಅಂತಕ್ಕಂಥದ್ದನ್ನು ನಿನ್ನೆ ಕ್ಲಾಸಲ್ಲಿ ನಾವು ಥಿಯರಿನಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಪ್ಯಾರಲಲ್ ಸರ್ಕ್ಯೂಟ್ ಯಾವ ರೀತಿಯಾಗಿ ಸೀರೀಸಲ್ಲಿ ಆರ್ ಎಲ್ಲು, ಆರ್ ಸಿ, ಆರ್ ಎಲ್ ಸಿ ಈ ರೀತಿಯಾಗಿ ಸೀರೀಸ್ ಸರ್ಕ್ಯೂಟ್ ಇರುತ್ತೋ ಅದೇ ರೀತಿಯಾಗಿ ನಾವು ರೆಸಿಸ್ಟೆನ್ಸು ಮತ್ತು ಇಂಡಕ್ಟೆನ್ಸನ್ನು, ರೆಸಿಸ್ಟೆನ್ಸು ಮತ್ತು ಕೆಪ್ಯಾಸಿಟರನ್ನು, ರೆಸಿಸ್ಟೆನ್ಸು, ಕೆಪ್ಯಾಸಿಟರು, ಇಂಡಕ್ಟೆನ್ಸು ಮೂರನ್ನೂ ಸಹ ಪ್ಯಾರಲಲ್ಲಾಗಿ ಕನೆಕ್ಷನ್ ಮಾಡಿದಾಗ ಅವುಗಳ ಟೋಟಲ್ ಇಂಪಿಡೆನ್ಸನ್ನು ಯಾವ ರೀತಿ ನಾವು ಕಂಡುಹಿಡಿಬೋದು. ಸೊ ಅದನ್ನು ಈ ಒಂದು ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ಸೊ ಈ ಒಂದು ಕ್ಲಾಸಲ್ಲಿ ನೀವೇನು ಕಲಿಬೇಕಪ್ಪ ಅಂದರೆ ಆಬ್ಜೆಕ್ಟಿವ್ಸ್, ಎಕ್ಸ್ಪ್ಲೈನ್ ಅಡ್ಮಿಟೆನ್ಸ್ ಟ್ರ್ಯಾಂಗಲ್ ಆ್ಯಂಡ್ ರಿಲೇಷನ್ ಬಿಟ್ವೀನ್ ಕಂಡಕ್ಟೆನ್ಸ್, ಸಸೆಪ್ಟೆನ್ಸ್ ಆ್ಯಂಡ್ ಅಡ್ಮಿಟೆನ್ಸ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅಡ್ಮಿಟೆನ್ಸ್ ಅಂತ ತಿಳ್ಕೋಬೇಕು. ಅಡ್ಮಿಟೆನ್ಸ್ ಟ್ರ್ಯಾಂಗಲನ್ನು ಸ್ಟಡಿ ಮಾಡ್ತಕ್ಕಂಥದ್ದು, ರಿಲೇಷನ್ ಬಿಟ್ವೀನ್ ಕಂಡಕ್ಟೆನ್ಸ್, ಸಸೆಪ್ಟೆನ್ಸ್ ಮತ್ತು ಅಡ್ಮಿಟೆನ್ಸ್ ಇವುಗಳ ರಿಲೇಷನನ್ನು ತಿಳ್ಕೋಬೇಕು. ಎಕ್ಸ್ಪ್ಲೈನ್ ಸಸೆಪ್ಟೆನ್ಸ್, ಕಂಡಕ್ಟೆನ್ಸ್ ಆ್ಯಂಡ್ ಅಡ್ಮಿಟೆನ್ಸ್ ಬೈ ಸಿಂಬಲ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸಸೆಪ್ಟೆನ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಡಕ್ಟೆನ್ಸ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಅಡ್ಮಿಟೆನ್ಸ್ ವಿತ್ ಸಿಂಬಲ್ ಆ್ಯಂಡ್ ದೇರ್ ಯೂನಿಟ್. ಇದನ್ನು ನೀವು ತಿಳ್ಕೊಂಡಾಗ ನಿಮಗೆ ಪ್ರಾಬ್ಲಮ್ ಮಾಡೋದು ಈಸಿ ಆಗುತ್ತೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದು ಮೊದಲನೇದಾಗಿ ಆರ್ ಎಲ್ ಪ್ಯಾರಲಲ್ ಸರ್ಕ್ಯೂಟ್. ಆರ್ ಎಲ್ ರೆಸಿಸ್ಟೆನ್ಸ್ ಮತ್ತು ಇಂಡಕ್ಟೆನ್ಸನ್ನು ಎರಡನ್ನೂ ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿದಾಗ ವೆನ್ ನಂಬರ್ ಆಫ್ ಅಡ್ಮಿಟೆನ್ಸ್ ಆರ್ ಕನೆಕ್ಟೆಡ್, ಎ ನಂಬರ್ ಆಫ್ ಇಂಪಿಡೆನ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಕ್ರಾಸ್ ದ ಎ ಸಿ ಸೋರ್ಸ್, ದ ಟೋಟಲ್ ಕರೆಂಟ್ ಟೇಕನ್ ಬೈ ದ ಸರ್ಕ್ಯೂಟ್ ಇಸ್ ದ ಪೇಸರ್ ಸಮ್ ಆಫ್ ಬ್ರಾಂಚ್ ಕರೆಂಟ್. ಈಗ ನಿಮಗೆಲ್ಲ ಗೊತ್ತಿದೆ, ಪ್ಯಾರಲಲ್ ಸರ್ಕ್ಯೂಟಲ್ಲಿ ಕರೆಂಟ್ ಡಿವೈಡ್ ಆಗುತ್ತೆ, ವೋಲ್ಟೇಜು ಸೇಮ್ ಇರುತ್ತೆ. ಸೀರೀಸ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಡಿವೈಡ್ ಆಗುತ್ತೆ, ಕರೆಂಟು ಸೇಮ್ ಆಗಿರುತ್ತೆ. ಈಗ ನಾವು ಸ್ಟಡಿ ಮಾಡ್ತಾ ಇರ್ತಕ್ಕಂಥದ್ದು ಪ್ಯಾರಲಲ್ ಸರ್ಕ್ಯೂಟ್ ಆಗಿರೋದ್ರಿಂದ ಇಲ್ಲಿ ಬ್ರಾಂಚ್ ಕರೆಂಟು, ಪ್ರತಿಯೊಂದು ಬ್ರಾಂಚಿನಲ್ಲಿ ಹರಿತಕ್ಕಂಥ ಕರೆಂಟು ಬೇರೆ ಬೇರೆ ಆಗಿರುತ್ತೆ. ಸೊ ಅದನ್ನು ನಾವು ಕಂಡುಹಿಡಿಬೇಕು ಅಂತಂದರೆ ಎರಡು ಮೆಥಡನ್ನು ಯೂಸ್ ಮಾಡ್ತೀವಿ. ಬ್ರಾಂಚ್ ಕರೆಂಟನ್ನು ಕಂಡುಹಿಡಿಬೇಕು ಅಂದರೆ ಎರಡು ಮೆಥಡಿಂದ ಕಂಡುಹಿಡಿಬೋದು. ಒಂದು ಅಡ್ಮಿಟೆನ್ಸ್ ಮೆಥಡು, ಎರಡು ಪೇಸರ್ ಮೆಥಡ್. ಇವೆರಡು ಮೆಥಡಿಂದ ನಾವು ಪ್ಯಾರಲಲ್ ಸರ್ಕ್ಯೂಟಲ್ಲಿ ಬ್ರಾಂಚ್ ಕರೆಂಟನ್ನು ಕಂಡುಹಿಡಿಬೋದು. ಸೊ ಹಾಗಾದರೆ ಅಡ್ಮಿಟೆನ್ಸ್ ಮೆಥಡಲ್ಲಿ ಕರೆಂಟನ್ನು ಕಂಡುಹಿಡಿಬೇಕು ಅಂದರೆ ಏನು ಫಾರ್ಮುಲಾ? ಐ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಜೆಡ್. ಇ ಅಂತ ಅಂದರೆ ಅಪ್ಲೈಡ್ ವೋಲ್ಟೇಜು, ಜೆಡ್ ಅಂತ ಅಂದರೆ ಇಂಪಿಡೆನ್ಸ್. ಸೊ ಇ ಈಸ್ ಈಕ್ವಲ್ ಟು 1/Z. ಈ 1/Z ನಾವೇನಂತ ಕರಿತೀವಿ? ದಿಟ್ ಈಸ್ ನೋನ್ ಆ್ಯಸ್ ಎ ಅಡ್ಮಿಟೆನ್ಸ್ ಆಫ್ ಎ ಸರ್ಕ್ಯೂಟ್ ಅಂತ ಕರಿತೀವಿ. 1/Z ಅಂತ ಅಂದರೆ ಇದನ್ನು ನಾವು ಅಡ್ಮಿಟೆನ್ಸ್. ದ ಸರ್ಕ್ಯೂಟ್ ದಟ್ ಈಸ್ ಅಡ್ಮಿಟೆನ್ಸ್ ಈಸ್ ದ ರೆಸಿಪ್ರೋಕಲ್ ಆಫ್ ಇಂಪಿಡೆನ್ಸ್. ಅಡ್ಮಿಟೆನ್ಸ್ ಈಸ್ ಡಿನೋಟೆಡ್ ಬೈ ವೈ. ಸೊ ಅಡ್ಮಿಟೆನ್ಸ್ ಅಂದರೆ ಏನಪ್ಪ ಅಂದರೆ, ಇವಿಗೆ ಜೆಡ್ ಅಂತ ಅಂದರೆ ಇಂಪಿಡೆನ್ಸ್ ಅಂತ ಗೊತ್ತಿದೆ. ಅಡ್ಮಿಟೆನ್ಸ್ ಅಂತ ಅಂದರೆ ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಇಂಪಿಡೆನ್ಸ್. ಅಂದರೆ ಇಂಪಿಡೆನ್ಸನ್ನು ರೆಸಿಪ್ರೋಕಲ್ ಉಲ್ಟಾ ಪುಲ್ಟಾ ಮಾಡಿದಾಗ 1/Z ಅಂತ ಬರೆದ್ರೆ ದಟ್ ಈಸ್ ನೋನ್ ಆ್ಯಸ್ ಅಡ್ಮಿಟೆನ್ಸ್. ನೆನಪಲ್ಲಿ ಇಟ್ಕೊಂಡಿರಬೇಕು. ಅಡ್ಮಿಟೆನ್ಸ್ ಅಂದರೆ ಏನು ಅಂತ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ಅಡ್ಮಿಟೆನ್ಸ್ ಈಸ್ ಎ ರೆಸಿಪ್ರೋಕಲ್ ಆಫ್ ಇಂಪಿಡೆನ್ಸ್. ಇಂಪಿಡೆನ್ಸ್ ಅಂತಂದರೆ ಏನಂಗಾರೆ ದ ಟೋಟಲ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ಸೀರೀಸ್ ಸರ್ಕ್ಯೂಟ್ ಕಂಟೈನಿಂಗ್ ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಆ್ಯಂಡ್ ಕೆಪ್ಯಾಸಿಟೆನ್ಸ್. ಯಾವುದಾದ್ರೂ ಒಂದು ಸೀರೀಸ್ ಸರ್ಕ್ಯೂಟ್ನಲ್ಲಿ ರೆಸಿಸ್ಟೆನ್ಸು, ಇಂಡಕ್ಟೆನ್ಸು ಮತ್ತು ಕೆಪ್ಯಾಸಿಟೆನ್ಸ್ ಮೂರನ್ನೂ ಸಹ ಸೀರೀಸಾಗಿ ಕನೆಕ್ಷನ್ ಮಾಡಿದಾಗ ಬರ್ತಕ್ಕಂಥದ್ದನ್ನು ನಾವು ಟೋಟಲ್ ರೆಸಿಸ್ಟೆನ್ಸನ್ನು ಇಂಪಿಡೆನ್ಸ್ ಅಂತ ಕರಿತೀವಿ. ಬಟ್ ಅಡ್ಮಿಟೆನ್ಸ್ ಅಂತ ಅಂದರೆ ದಟ್ ಈಸ್ ಎ ರೆಸಿಪ್ರೋಕಲ್ ಆಫ್ ಇಂಪಿಡೆನ್ಸ್. ಓಕೆ. ಸೊ ಈಗ ಇ ಈಸ್ ಈಕ್ವಲ್ ಟು 1/Z ಅಂತ ಬರೆದ್ವಿ. 1/Z ಅಂತ ಅಂದರೆ ಏನು? ದಟ್ ಈಸ್ ಎ ಇಂಪಿಡೆನ್ಸ್. ಆ ಇಂಪಿಡೆನ್ಸನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಇಂಪಿಡೆನ್ಸನ್ನು ಜೆಡ್ ಅಂತ ರೆಪ್ರೆಸೆಂಟ್ ಮಾಡಿದರೆ ಅಡ್ಮಿಟೆನ್ಸನ್ನು
ವೈ ಅಂತಕ್ಕಂಥ ಲೆಟ್ರಿನಿಂದ ಡಿನೋಟ್ ಮಾಡ್ತಾರೆ. ಇಂಪಿಡೆನ್ಸನ್ನು ಜೆಡ್ ಅಂತಕ್ಕಂಥ ಲೆಟರು, ಜೆಡ್ ಅಂದರೆ ಇಂಪಿಡೆನ್ಸ್, ಅದೇ ವೈ ಅಂತ ಅಂದರೆ ದಟ್ ಈಸ್ ಅಡ್ಮಿಟೆನ್ಸ್. ಸೊ ಈಗ ನಮ್ಮ ಫಾರ್ಮುಲಾ ಏನಾಯ್ತು ಹಂಗಾರೆ, ಈಗ ಚೇಂಜ್ ಆಯ್ತು ನಮ್ಮದು. ಐ ಈಸ್ ಈಕ್ವಲ್ ಟು 1/z, 1/z ಅಂತ ಅಂದರೆ ವೈ ಅಡ್ಮಿಟೆನ್ಸ್. ಸೊ ಈಗ ಕರೆಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅಂದರೆ ಯಾವುದರಲ್ಲಿ, ಪ್ಯಾರಲಲ್ ಸರ್ಕ್ಯೂಟಲ್ಲಿ ಇ ಇಂಟು ವೈ ಅಂತಕ್ಕಂಥ ಒಂದು ಫಾರ್ಮುಲಾನ ಹಾಕಬೇಕಾಗತ್ತೆ. ಹಾಗಾದರೆ ವೈಯನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ವೈ ಈಸ್ ಎ ರೆಸಿಪ್ರೋಕಲ್ ಐ ಡಿವೈಡೆಡ್ ಬೈ ಇ. ಅಂದರೆ ಕರೆಂಟನ್ನು ಮತ್ತು ಅಪ್ಲೈಡ್ ವೋಲ್ಟೇಜನ್ನು ಡಿವೈಡ್ ಮಾಡಿದರೆ ಬರ್ತಕ್ಕಂಥದ್ದು ಅಡ್ಮಿಟೆನ್ಸ್. ಸೊ ಟೋಟಲ್ ಅಡ್ಮಿಟೆನ್ಸ್ ಈಸ್ ಈಕ್ವಲ್ ಟು ಟೋಟಲ್ ಕರೆಂಟ್ ಡಿವೈಡೆಡ್ ಬೈ ಕಾಮನ್ ಅಪ್ಲೈಡ್ ವೋಲ್ಟೇಜ್. ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡಿರಬೇಕು. ಟೋಟಲ್ ಅಡ್ಮಿಟೆನ್ಸ್ ಈಸ್ ಈಕ್ವಲ್ ಟು ಟೋಟಲ್ ಸರ್ಕ್ಯೂಟ್ ಕರೆಂಟ್ ಡಿವೈಡೆಡ್ ಬೈ ಕಾಮನ್ ಅಪ್ಲೈಡ್ ವೋಲ್ಟೇಜ್. ಸೊ ಅದಕ್ಕೆ ನಾವು ಇನ್ನೂ ಒಂದು ಫಾರ್ಮುಲಾನ ಫೇಸರ್ ಸಮ್ ಆಫ್ ಬ್ರಾಂಚ್ ಕರೆಂಟ್ ಡಿವೈಡೆಡ್ ಬೈ ಕಾಮನ್ ಅಪ್ಲೈಡ್ ವೋಲ್ಟೇಜ್ ದಟ್ ಈಸ್ ಈಕ್ವಲ್ ಟು ಫೇಸರ್ ಸಮ್ ಆಫ್ ಸೆಪರೇಟ್ ಅಡ್ಮಿಟೆನ್ಸ್. ಸೊ ಸಪ್ಲೈ ವೋಲ್ಟೇಜ್ ಈಸ್ ರೆಫರ್ಡ್ ಆಸ್ VRE ಇಂಟರ್ಚೇಂಜಬಲ್. ಸೊ ಇಲ್ಲಿ ನಾವು ಪ್ಯಾರಲಲ್ ಸರ್ಕ್ಯೂಟನ್ನು ನೋಡ್ತಾ ಇದ್ದೀರಿ. ಸೊ ಇದರಲ್ಲಿ ಆರ್ ಅಂತಕ್ಕಂಥದ್ದು ಮತ್ತು ಎಲ್ ಅಂತಕ್ಕಂಥದ್ದು ಅಂದರೆ ಒಂದು ಇಂಡಕ್ಟೆನ್ಸನ್ನು ಒಂದು ರೆಸಿಸ್ಟಾರನ್ನು ಪ್ಯಾರಲಲ್ಲಾಗಿ ಕನೆಕ್ಷನ್ ಮಾಡಿಬಿಟ್ಟು ಅದಕ್ಕೆ ಇ ಅಂತಕ್ಕಂಥ ವೋಲ್ಟೇಜನ್ನು ಅಪ್ಲೈ ಮಾಡಿದ್ದಾರೆ. ಸೊ ಇ ಎಲ್ ಅಂತ ಅಂದರೆ ಇಂಡಕ್ಟರ್ನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು, ಐ ಎಲ್ ಅಂದರೆ ಇಂಡಕ್ಟರ್ನ ಮೂಲಕ ಫ್ಲೋ ಆಗ್ತಕ್ಕಂಥ ಬ್ರಾಂಚ್ ಕರೆಂಟು, ಇ ಆರ್ ಅಂತ ಅಂದರೆ ರೆಸಿಸ್ಟಾರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು, ಐ ಆರ್ ಅಂತ ಅಂದರೆ ರೆಸಿಸ್ಟಾರಿನ ಮೂಲಕ ಹರಿತಕ್ಕಂಥ ಕರೆಂಟು, ಐ ಅಂತ ಅಂದರೆ ಟೋಟಲ್ ಕರೆಂಟ್ ದಿಟ್ ಈಸ್ ಆಲ್ಜಿಬ್ರಿಕ್ ಸಮ್ ಆಫ್ ಐ ಆರ್ ಮತ್ತು ಐ ಎಲ್, ಇ ಅಂತ ಅಂದರೆ ದಿಸ್ ಈಸ್ ಎ ಅಪ್ಲೈಡ್ ವೋಲ್ಟೇಜ್. ಸೊ ಈಗ ಅಡ್ಮಿಟೆನ್ಸ್ ಮೆಥಡಿಂದ ನಾವು ಒಂದು ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು. ಎ ಕಾಂಪೋನೆಂಟ್ ಇನ್ ದ ಪೇಜ್ ವಿತ್ ದ ಅಪ್ಲೈಡ್ ವೋಲ್ಟೇಜ್ ಈಸ್ ಕಾಲ್ಡ್ ಕಂಡಕ್ಟೆನ್ಸ್ ಡಿವೈಡೆಡ್ ಬೈ ಜಿ. ಅಂದರೆ ಯಾವ ಕಾಂಪೋನೆಂಟು ಅಪ್ಲೈಡ್ ವೋಲ್ಟೇಜ್ಗೆ ಇನ್ ಫೇಸ್ ಆಗಿರುತ್ತೋ, ಈಗ ನಾವು ಸಿರೀಸ್ ಸರ್ಕ್ಯೂಟ್ನಲ್ಲಿ ಹೇಳಿದ್ದೆ, ಇನ್ ರೆಸಿಸ್ಟಿವ್ ಸರ್ಕ್ಯೂಟ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್. ಅಂದರೆ ವೋಲ್ಟೇಜು ಮತ್ತು ಕರೆಂಟು ಒಂದೇ ಲೈನಲ್ಲಿರುತ್ತೆ. ಯಾವುದರಲ್ಲಿ, ಸೀರೀಸ್ ಸರ್ಕ್ಯೂಟಲ್ಲಿ. ಸೊ ಇಲ್ಲಿ ಇನ್ನೂ ಒಂದು ಡೆಫಿನೇಷನ್ ಬರುತ್ತೆ ನಮಗೆ, ಕಂಡಕ್ಟೆನ್ಸ್. ಕಂಡಕ್ಟೆನ್ಸ್ ಅಂತ ಅಂದರೆ ಯಾವ ಕಾಂಪೋನೆಂಟು ಅಪ್ಲೈಡ್ ವೋಲ್ಟೇಜಿಗೆ ಇನ್ ಫೇಸ್ ಆಗಿರುತ್ತೋ, ಇನ್ ಫೇಸ್ ಆಗಿರೋದು ಅಂದರೆ ನೋಡಿ ಇಲ್ಲಿದೆ, ಇದು ಇ ಅಂತ ಅಂದರೆ ಅಪ್ಲೈಡ್ ವೋಲ್ಟೇಜು, ಅದಕ್ಕೆ ಇನ್ ಫೇಸ್ ಅದರ ಲೈನಲ್ಲೇ ಇರ್ತಕ್ಕಂಥದ್ದು ಜಿ. ಜಿ ಈಸ್ ನೋನ್ ಆ್ಯಸ್ ಎ ಕಂಡಕ್ಟೆನ್ಸ್. ಸೊ ಕಂಡಕ್ಟೆನ್ಸನ್ನು ಜಿ ಅಂತಕ್ಕಂಥ ಲೆಟ್ರಿನಿಂದ ನಾವು ಡಿನೋಟ್ ಮಾಡ್ತೀವಿ. ಎ ಕಾಂಪೋನೆಂಟ್ ಇನ್ ಕ್ವಾಡ್ರೇಚರ್ ವಿತ್ ರೈಟ್ ಆ್ಯಂಗಲ್ ವಿತ್ ದ ಅಪ್ಲೈಡ್ ವೋಲ್ಟೇಜ್ ಈಸ್ ಕಾಲ್ಡ್ ಸಸೆಪ್ಟೆನ್ಸ್. ನೋಡಿ, ಇ ಅಂತಕ್ಕಂಥದ್ದು ಅಪ್ಲೈಡ್ ವೋಲ್ಟೇಜು, ಅದೇ ಲೈನಲ್ಲಿ ಇರ್ತಕ್ಕಂಥದ್ದು ಜಿ. ಜಿ ಈಸ್ ಎ ಕಂಡಕ್ಟೆನ್ಸ್. ಬಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇಟ್ ಈಸ್ ಇನ್ ಕ್ವಾಡ್ರೇಚರ್ ವಿತ್ ದ ಅಪ್ಲೈಡ್ ವೋಲ್ಟೇಜ್. ಅಪ್ಲೈಡ್ ವೋಲ್ಟೇಜಿನಿಂದ ಒಂದು 90 ಡಿಗ್ರಿ ಆ್ಯಂಗಲ್ ಅದಿದೆ, ಅದನ್ನು ನಾವೇನಂತ ಕರಿತೀವಿ, ಸಸೆಪ್ಟೆನ್ಸ್ ಅಂತ ಕರಿತೀವಿ. ಈಗ ಈ 3 ಡೆಫಿನೇಷನ್ನು ನಿಮಗೆ ಬಂತು. ವಾಟ್ ಈಸ್ ಅಡ್ಮಿಟೆನ್ಸ್, ವಾಟ್ ಈಸ್ ಕಂಡಕ್ಟೆನ್ಸ್, ವಾಟ್ ಈಸ್ ಸಸೆಪ್ಟೆನ್ಸ್. ಅಡ್ಮಿಟೆನ್ಸ್ ಅಂತ ಅಂದರೆ ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಇಂಪಿಡೆನ್ಸ್. ಅದನ್ನು ನಾವು ವೈ ಅಂತಕ್ಕಂಥ ಲೆಟ್ರಿನಿಂದ ಇಂಡಿಕೇಟ್ ಮಾಡ್ತೀವಿ. ಸೊ ವೈ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಜೆಡ್. ಹಂಗಾದರೆ ಕಂಡಕ್ಟೆನ್ಸ್ ಅಂತ ಅಂದರೆ ಎ ಕಾಂಪೋನೆಂಟ್ ವಿಚ್ ಈಸ್ ಇನ್ ಫೇಸ್ ವಿತ್ ದ ಅಪ್ಲೈಡ್ ವೋಲ್ಟೇಜ್. ಅಪ್ಲೈಡ್ ವೋಲ್ಟೇಜ್ಗೆ ಇನ್ ಫೇಸ್ ಆಗಿರ್ತಕ್ಕಂಥ ಕಾಂಪೋನೆಂಟನ್ನು ನಾವು ಕಂಡಕ್ಟೆನ್ಸ್ ಅಂತ ಕರಿತೀವಿ. ಅದನ್ನು ಜಿ ಅಂತಕ್ಕಂಥ ಲೆಟ್ರಿನಿಂದ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟು ಸಸೆಪ್ಟೆನ್ಸ್, ಎ ಕಾಂಪೋನೆಂಟ್ ವಿಚ್ ಈಸ್ ಇನ್ ಕ್ವಾಡ್ರೇಚರ್ ವಿತ್ ದ ಅಪ್ಲೈಡ್ ವೋಲ್ಟೇಜ್. ಅಪ್ಲೈಡ್ ವೋಲ್ಟೇಜಿಗೆ ಆಂಗಲನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ರೆ ಅದಕ್ಕೆ ನಾವು ಸಸೆಪ್ಟೆನ್ಸ್ ಅಂತ ಕರಿತೀವಿ. ಹಾಗಾದರೆ 3 ನಾವು ಯಾವ ರೀತಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೈ ಅಂತಕ್ಕಂಥದ್ದು ಏನಂಗಾರೆ, ವೈ ಈಸ್ ನೋನ್ ಆ್ಯಸ್ ಎ ಅಡ್ಮಿಟೆನ್ಸ್. ವೈ ಈಸ್ ಎ ಅಡ್ಮಿಟೆನ್ಸ್, ಬಿ ಈಸ್ ಎ ಸಸೆಪ್ಟೆನ್ಸ್, ಜಿ ಈಸ್ ಎ ಕಂಡಕ್ಟೆನ್ಸ್. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಸೊ ಜಿ ಈಸ್ ಈಕ್ವಲ್ ಟು ವೈ ಇಂಟು ಕಾಸ್ ಪೈ. ಜಿ ಅಂತಂದರೆ ಏನಿದೆ, ಜಿ ಈಸ್ ಎ
ಕಂಡಕ್ಟೆನ್ಸ್. ಸೊ ಜಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ವೈ ಅಂತ ಅಂದರೆ ಅಡ್ಮಿಟೆನ್ಸು ಇಂಟು ಕಾಸ್ ಪೈ. ಅಡ್ಮಿಟೆನ್ಸ್ಗೆ ನಾವು ಏನು ಫಾರ್ಮುಲಾ ಬರಿತೀವಿ, Y1/Z ಅಂದರೆ ಅಡ್ಮಿಟೆನ್ಸ್ ಇಂಟು ಕಾಸ್ ಪೈಗೆ R/Z. ಸೊ ಇದೇ ಈ ಫಾರ್ಮುಲನ ನಾವು ಜಿಯನ್ನು ಕಂಡುಹಿಡಿಯೋದಕ್ಕೆ ಅಂದರೆ ಕಂಡಕ್ಟೆನ್ಸನ್ನು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ದ ಯೂನಿಟ್ ಆಫ್ ಅಡ್ಮಿಟೆನ್ಸ್, ಕಂಡಕ್ಟೆನ್ಸ್ ಆ್ಯಂಡ್ ಸಸೆಪ್ಟೆನ್ಸ್ ಈಸ್ ಕಾಲ್ಡ್ ಮೋ. ಇದು ನೆನಪಲ್ಲಿ ಇಟ್ಕೊಳ್ರಿ. ಅಡ್ಮಿಟೆನ್ಸ್ಗೆ ಯೂನಿಟ್ ಟು ಮೋ, ಕಂಡಕ್ಟೆನ್ಸ್ಗೆ ಯೂನಿಟ್ ಟು ಮೋ, ಸಸೆಪ್ಟೆನ್ಸ್ಗೆ ಯೂನಿಟ್ ಟು ಮೋ. ಅದನ್ನು ನಾವು MHO ಅಂತ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟು. ದ ಯೂನಿಟ್ ಆಫ್ ಅಡ್ಮಿಟೆನ್ಸ್, ಕಂಡಕ್ಟೆನ್ಸ್ ಆ್ಯಂಡ್ ಸಸೆಪ್ಟೆನ್ಸ್ ಈಸ್ ಮೋ. ಓಕೆ, ನೆಕ್ಸ್ಟು RC parallel circuit. RC parallel circuit. So in RC parallel circuit, one or more resistive load and one or more capacitors loads are connected in parallel across a voltage source. Therefore, a resistive branch containing only resistance and capacitance branch containing only capacitance. The current that leaves the voltage source divides among the branch, so there are different currents in the different branch. The current is thereby not common quantity, it is in series with RC. ಸೊ RC ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಒಂದಕ್ಕಿಂತ ಹೆಚ್ಚು ಕೆಪಾಸಿಟರ್ ಇರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ರೆಸಿಸ್ಟಾರ್ಗಳು ಇರ್ಬೋದು. ನೋಡ್ರಿ ಇದರಲ್ಲಿ ತೋರಿಸ್ಯಾನೆ. C1 ಅಂತಕ್ಕಂಥದ್ದು ಒಂದು ಕೆಪಾಸಿಟರು, C2 ಅಂತಕ್ಕಂಥದ್ದು ಒಂದು ಕೆಪಾಸಿಟರು, R1 ಒಂದೇ ರೆಸಿಸ್ಟಾರು, R2 ಅಂತಕ್ಕಂಥದ್ದು ಒಂದು ರೆಸಿಸ್ಟಾರು. ದೀಸ್ ಆರ್ ಕನೆಕ್ಟೆಡ್ ಅಕ್ರಾಸ್ ಎ ಸಪ್ಲೈ ವೋಲ್ಟೇಜ್ E. ಸೊ ಇಲ್ಲಿ ಬ್ರಾಂಚ್ ಕರೆಂಟು ಬೇರೆ ಬೇರೆ ಬ್ರಾಂಚ್ ಕರೆಂಟು ಫ್ಲೋ ಆಗುತ್ತೆ. ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಒಂದಕ್ಕಿಂತ ಹೆಚ್ಚು ರೆಸಿಸ್ಟೆನ್ಸ್ ಇರೋದ್ರಿಂದ ಪ್ಯಾರಲಲ್ಲಿ ಟೋಟಲ್ ರೆಸಿಸ್ಟೆನ್ಸನ್ನು ಕಂಡುಹಿಡಿಯೋದು. ಪ್ಯಾರಲಲ್ಲಿ ಟೋಟಲ್ ರೆಸಿಸ್ಟೆನ್ಸನ್ನು ಕಂಡುಹಿಡಿಯೋದು ನೀವು ಆಲ್ರೆಡಿ ಪ್ರಾಬ್ಲಮನ್ನು ಮಾಡಿದ್ದೀರ. RT ಈಸ್ ಈಕ್ವಲ್ ಟು R1 ಪ್ಲಸ್ R2 ಡಿವೈಡೆಡ್ ಬೈ R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನು ಕೊಟ್ಟಿಯಾನೆ 6 ಓಮು 3 ಓಮ್. ಸೊ ಟೋಟಲ್ ರೆಸಿಸ್ಟೆನ್ಸನ್ನು ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ಎರಡೇ ರೆಸಿಸ್ಟೆನ್ಸು ಪ್ಯಾರಲಲ್ಲಾಗಿ ಕೊಟ್ಟಾಗ RT ಈಸ್ ಈಕ್ವಲ್ ಟು R1 ಪ್ಲಸ್ R2 ಡಿವೈಡೆಡ್ ಬೈ RT ಈಸ್ ಈಕ್ವಲ್ ಟು R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಇಲ್ಲಿ R1 ಅಂದರೆ 6 ಓಮ್, R2 ಅಂದರೆ 3 ಓಮ್, R1 ಪ್ಲಸ್ R2. ಅಲ್ಲಿ 6 3 18 ಡಿವೈಡೆಡ್ ಬೈ 6 3 9, 2 ಡಿವೈಡ್ ಮಾಡಿದರೆ 2 ಓಮ್ ಬರುತ್ತೆ. ಇದು ಟೋಟಲ್ ರೆಸಿಸ್ಟೆನ್ಸ್. ಆದರೆ ಕೆಪಾಸಿಟರನ್ನು ಪ್ಯಾರಲಲ್ಲಾಗಿ ಮಾಡಿದಾಗ ನಿಮಗೆ ಗೊತ್ತಿದೆ, ವೆನ್ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ದ ಟೋಟಲ್ ಕೆಪಾಸಿಟೆನ್ಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಇಂಡಿವಿಜುವಲ್ ಕೆಪಾಸಿಟೆನ್ಸ್ ವ್ಯಾಲ್ಯೂ. CT ಈಸ್ ಈಕ್ವಲ್ ಟು C1 ಪ್ಲಸ್ C2. ಸೊ C1 2 ಮೈಕ್ರೋಫ್ಯಾರಡ್ ಪ್ಲಸ್ 3 ಮೈಕ್ರೋಫ್ಯಾರಡು 5 ಮೈಕ್ರೋಫ್ಯಾರಡ್ ಇದೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಆಗಿ ಬರೆದಾಗ ಇವೆರಡು ರೆಸಿಸ್ಟೆನ್ಸನ್ನು ಸೇರಿಬಿಟ್ಟು 2 ಓಮ್ ಆಯಿತು, ಇವೆರಡು ಕೆಪಾಸಿಟರ್ ಸೇರಿಬಿಟ್ಟು 5 ಮೈಕ್ರೋಫ್ಯಾರಡ್ ಆಯಿತು. ಸೊ ಇಲ್ಲಿ 2 ಓಮ್ದು ಒಂದು ರೆಸಿಸ್ಟಾರು, 5 ಮೈಕ್ರೋಫ್ಯಾರಡ್ದು ಒಂದು ಕೆಪಾಸಿಟರ್. ದಿಸ್ ಇಸ್ ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ದಿಸ್ ಸರ್ಕ್ಯೂಟ್. ಓಕೆ, ಈ ರೀತಿಯಾಗಿ ನಾವು ಸರ್ಕ್ಯೂಟನ್ನು ಸಿಂಪ್ಲಿಫೈ ಮಾಡ್ಬೋದು. ಸಿನ್ಸ್ ದ ವೋಲ್ಟೇಜ್ ಈಸ್ ಕಾಮನ್ ಥ್ರೂ ಔಟ್ ದ ಸರ್ಕ್ಯೂಟ್, ಇಟ್ ಸರ್ವ್ಸ್ ಆಸ್ ಎ ಕಾಮನ್ ಕ್ವಾಂಟಿಟಿ ಇನ್ ಎನಿ ವೆಕ್ಟರ್ ರೆಪ್ರೆಸೆಂಟೇಷನ್ ಆಫ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಇಲ್ಲಿ ಏನಾಗುತ್ತೆ, ವೋಲ್ಟೇಜು ಕಾಮನ್ ಆಗಿರುತ್ತೆ. ಯಾಕೆಂದರೆ ಪ್ಯಾರಲಲ್ ಸರ್ಕ್ಯೂಟ್ ಆಗಿರೋದ್ರಿಂದ ವೋಲ್ಟೇಜ್ ರಿಮೈನ್ಸ್ ಕಾನ್ಸ್ಟೆಂಟು. ಸೊ ಅದಕ್ಕೋಸ್ಕರ ವೆಕ್ಟರ್ ರೆಪ್ರೆಸೆಂಟೇಷನ್ನಲ್ಲಿ ದಿಸ್ ಈಸ್ ಕಾಮನ್ ಕ್ವಾಂಟಿಟಿ ಆಗಿರುತ್ತೆ. ದಿಸ್ ಮೀನ್ಸ್ ದಟ್ ಎನಿ ವೆಕ್ಟರ್ ಡಯಾಗ್ರಾಮ್, ದ ರೆಫರೆನ್ಸ್ ವೆಕ್ಟರ್ ವಿಲ್ ಬಿ ಹ್ಯಾವ್ ದ ಸೇಮ್ ಡೈರೆಕ್ಷನ್ ಆರ್ ದ ಫೇಸ್ ರಿಲೇಷನ್ ಆಫ್ ದ ಸರ್ಕ್ಯೂಟ್. ಸೊ ಇಲ್ಲಿ ಫೇಸ್ ರಿಲೇಷನ್ನು ಮತ್ತು ಡಯಾಗ್ರಾಮನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು RLC ಪ್ಯಾರಲಲ್ ಸರ್ಕ್ಯೂಟ್. ಸೊ
ಆರ್ ಸಿ ಪ್ಯಾರಲಲ್ ಸರ್ಕ್ಯೂಟ್. ಆರ್ ಸಿ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಅಡ್ಮಿಟೆನ್ಸ್ ಅಂದ್ರೇನು, ಸಸೆಪ್ಟೆನ್ಸ್ ಅಂದ್ರೇನು ಮತ್ತು ಕಂಡಕ್ಟೆನ್ಸ್ ಅಂದರೆ ಏನು. ಆರ್ ಸಿ ಪ್ಯಾರಲಲ್ ಸರ್ಕ್ಯೂಟ್ ಅಡ್ಮಿಟೆನ್ಸ್ ಮೆಥಡಿನಿಂದ ಯಾವ ರೀತಿ ನಾವು ಫಾರ್ಮುಲಾವನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಯಾವ ರೀತಿ ನಾವು ಅಡ್ಮಿಟೆನ್ಸು, ಸಸೆಪ್ಟೆನ್ಸು ಮತ್ತು ಕಂಡಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ದಿಸ್ ಈಸ್ ಆರ್ ಸಿ ಪ್ಯಾರಲಲ್ ಸರ್ಕ್ಯೂಟ್. ಸೊ ಇಲ್ಲಿ ಇನ್ ಆರ್ಡರ್ ಟು ಡಿರೈವ್ ದ admittance of a parallel circuit consisting of resistor and capacitive reactance Xc, we use the phasor diagram representation of current IA, IC and the corresponding admittance triangle. ಸೊ ಇಲ್ಲಿ ಒಂದು ಫೇಸರ್ ಡಯಾಗ್ರಾಮ್ ಅಂತ ಕರಿತೀವಿ. ಈ ಫೇಸರ್ ಡಯಾಗ್ರಾಮನ್ನು ಹಾಕ್ಕೊಂಡಿದ್ದಾರೆ. ಐ ಸಿ ಅಂದರೆ ಕೆಪಾಸಿಟರಿನ ಮೂಲಕ ಫ್ಲೋ ಆಗ್ತಕ್ಕಂಥ ಕರೆಂಟು. ಇನ್ನು ಐ ಆರ್ ಯಾವಾಗಲೂ ವೋಲ್ಟೇಜ್ಗೆ ಇನ್ ಫೇಸ್ ಆಗಿರುತ್ತೆ. ಸೊ ಇಲ್ಲಿ ಫೇಸರ್ ಡಯಾಗ್ರಾಮನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಜಿ ವೈ ಅಂದರೆ ಅಡ್ಮಿಟೆನ್ಸು, ಜಿ ಅಂದರೆ ಕಂಡಕ್ಟೆನ್ಸು ಮತ್ತು ಸಸೆಪ್ಟೆನ್ಸ್. ಸೊ ಅಡ್ಮಿಟೆನ್ಸ್ ವೈ ಈಸ್ ಈಕ್ವಲ್ ಟು ವೈ ಹೆಂಗಪ್ಪ ನಿಮಗೆ ಆಸ್ ಪರ್ ಪೈಥಾಗರಸ್ ಥಿಯರಮಿನ ಪ್ರಕಾರ ವೈ ಈಸ್ ಈಕ್ವಲ್ ಟು ಜಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಸೊ ಟೋಟಲ್ ಕರೆಂಟ್ ಈಸ್ ಈಕ್ವಲ್ ಟು ವಿ ಇಂಟು ವೈ. ವಿ ಅಂದರೆ ಅಪ್ಲೈಡ್ ವೋಲ್ಟೇಜು, ವೈ ಅಂದರೆ ಅಡ್ಮಿಟೆನ್ಸ್. ಸೊ ನೆಕ್ಸ್ಟು ಆಕ್ಟಿವ್ ಕರೆಂಟ್ ಐ ಎ ಇಸ್ ಈಕ್ವಲ್ ಟು ಐ ಕಾಸ್ ಥೀಟಾ. ರಿಯಾಕ್ಟಿವ್ ಕರೆಂಟ್ ಐ ಸಿ ಇಸ್ ಈಕ್ವಲ್ ಟು ಐ ಸೈನ್ ಥೀಟಾ. ಟೋಟಲ್ ಕರೆಂಟ್ ಈಸ್ ದ ಆಲ್ಜಿಬ್ರಿಕ್ ಸಮ್ ಆಫ್ ಐ ಎ ಪ್ಲಸ್ ಐ ಸಿ. ಸೊ ಐ ಇಸ್ ಈಕ್ವಲ್ ಟು ಐ ಎ ಸ್ಕ್ವಯರ್ ಪ್ಲಸ್ ಐ ಸಿ ಸ್ಕ್ವಯರ್. ಸೊ ದಿಸ್ ಈಸ್ ದ ಆಲ್ಜಿಬ್ರಿಕ್ ಸಮ್ ಆಫ್ current through the capacitor and reactance. So tan theta, phasor relation between these two quantities, tan theta is equal to R divided by Xc. We can derive the value of R and Xc if we know the voltage V, the current I and phase angle theta. Next, admittance y is equal to v by I and conductance g is equal to y into cos theta. ಇವೆಲ್ಲ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡಿರಬೇಕು. ಸಸೆಪ್ಟೆನ್ಸ್ ಬಿ ಸಿ ಇಸ್ ಈಕ್ವಲ್ ಟು ವೈ ಇಂಟು ಸೈನ್ ಥೀಟಾ. ಆರ್ ಇಸ್ ಈಕ್ವಲ್ ಟು 1/z. ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಬಿ ಸಿ. ಈ ಫಾರ್ಮುಲಾಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಸೊ ಗ್ರಾಫಿಕಲ್ ಸೊಲ್ಯೂಷನ್, ವಿ ಎಸ್ ಎ ಕಾಮನ್ ವೆಕ್ಟರ್, IR is in phase with the voltage, IC leads the voltage by 90 degree. ನಿಮ್ಗೆ ಗೊತ್ತಿದೆ V ಅಂತಂದರೆ ಅಪ್ಲೈಡ್ ವೋಲ್ಟೇಜು, IR ಅಂದರೆ ಕರೆಂಟ್ ಥ್ರೋ ದ ರೆಸಿಸ್ಟರ್ ವಿಚ್ ಇಸ್ ಇನ್ ಫೇಸ್ ವಿತ್ ದ ವೋಲ್ಟೇಜ್, IC ಅಂತಂದರೆ ಕರೆಂಟ್ ಥ್ರೋ ದ ಕೆಪಾಸಿಟರ್ನಲ್ಲಿ ನಿಮ್ಗೆ ಗೊತ್ತಿದೆ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಸೊ ಇದನ್ನು ಫೇಸರ್ ಡಯಾಗ್ರಾಮನ್ನು ಈ ರೀತಿ ಬರೆದಾಗ ನಮ್ಗೆ ಹೆಂಗಾಗುತ್ತಪ್ಪ ಅಂತಂದರೆ ಐ ಈಸ್ ಈಕ್ವಲ್ ಟು ಐ ಸಿ ಸ್ಕ್ವಯರ್ ಪ್ಲಸ್ ಐ ಆರ್ ಸ್ಕ್ವಯರ್. ಸೊ ಈಗ 1/z ಅಂತಂದ್ರೇನು, ಅಡ್ಮಿಟೆನ್ಸ್ ಇಸ್ ಈಕ್ವಲ್ ಟು 1/r ಸ್ಕ್ವಯರ್ ಪ್ಲಸ್ 1/xc ಸ್ಕ್ವಯರ್. ಅದನ್ನು 1/r ಅಂತಂದರೆ ಏನಿದು ಕಂಡಕ್ಟೆನ್ಸು, 1/xc ಅಂತಂದರೆ ಸಸೆಪ್ಟೆನ್ಸು, ದಟ್ ಈಸ್ ಈಕ್ವಲ್ ಟು y ಅಂದರೆ ಅಡ್ಮಿಟೆನ್ಸು, y ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇವೆಲ್ಲ ಫಾರ್ಮುಲಾ ಡಿರೈವೇಷನ್ಗಳು. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಕಂಪ್ಯಾರಿಸನ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಆರ್ ಸಿ ಸೀರೀಸ್ ಸರ್ಕ್ಯೂಟ್ಗೂ ಮತ್ತು ಆರ್ ಸಿ ಪ್ಯಾರಲಲ್ ಸರ್ಕ್ಯೂಟ್ಗೂ ಏನು ಡಿಫ್ರೆನ್ಸ್ ಇದೆ ಕರೆಂಟಲ್ಲಿ. ಸೊ ಇನ್ ಆರ್ ಸಿ ಸೀರೀಸ್ ಸರ್ಕ್ಯೂಟ್ ಇಸ್ ಈಸ್ ಸೇಮ್ ಎವ್ರಿವೇರ್ ಇನ್ ದ ಸರ್ಕ್ಯೂಟ್ ಕರೆಂಟ್ ಥ್ರೂ ಆರ್ ಆ್ಯಂಡ್ ಸಿ ಆರ್ ದೇರ್ ಫೋರ್ ಇನ್ ಫೇಸ್. ಸೊ ಇಲ್ಲಿ ಸೀರೀಸ್ ಸರ್ಕ್ಯೂಟ್ನಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಕರೆಂಟು ಸೇಮ್ ಆಗಿರುತ್ತೆ. ಸೊ ಸೇಮ್ ಆಗಿರೋದ್ರಿಂದ ಕರೆಂಟು ಇನ್ ಫೇಸ್ ಆಗಿರುತ್ತೆ. ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಇಟ್ ಡಿವೈಡ್ಸ್ ಬಿಟ್ವೀನ್ ದ ರೆಸಿಸ್ಟರ್. ಸೊ ನಿಮಗೆ ಗೊತ್ತಿದೆ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಬ್ರಾಂಚ್ ವೈಸ್ ಕರೆಂಟು ಡಿವೈಡ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಕರೆಂಟು ಡಿವೈಡ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ಕೆಪಾಸಿಟಿವ್ ಲೋಡ್. ಟೋಟಲ್ ಕರೆಂಟನ್ನು ಕಂಡುಹಿಡಿಬೇಕು ಅಂದರೆ ಸ್ಕ್ವೇರ್ ರೂಟ್ ಆಫ್ ಐ ಆರ್ ಸ್ಕ್ವೇರ್ ಪ್ಲಸ್ ಐ ಸಿ ಸ್ಕ್ವೇರ್. ಐ ಆರ್ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್. ಈ ಒಂದು ಫಾರ್ಮುಲಾಗಳನ್ನು ಯೂಸ್ ಮಾಡಬೇಕು. ನೆಕ್ಸ್ಟು ವೋಲ್ಟೇಜನ್ನು ಸೀರೀಸ್ ಸರ್ಕ್ಯೂಟಲ್ಲಿ ಕಂಡುಹಿಡಿಬೇಕು ಅಂದರೆ ವೆಕ್ಟಾರಿಕಲಿ ಆ್ಯಡ್ ಮಾಡಬೇಕು. ವೆಕ್ಟಾರಿಕಲಿ ಸಮ್ ಆಫ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಆರ್ ಆ್ಯಂಡ್ ಸಿ ಈಕ್ವಲ್ ಟು ದ ಅಪ್ಲೈಡ್ ವೋಲ್ಟೇಜ್. ಸೊ ಇಲ್ಲಿ
ಸೀರೀಸ್ ಸರ್ಕ್ಯೂಟ್ನಲ್ಲಿ ಟೋಟಲ್ ವೋಲ್ಟೇಜನ್ನು ಕಂಡುಹಿಡಿಬೇಕು ಅಂದರೆ ಸ್ಕ್ವೇರ್ ರೂಟ್ ಆಫ್ ಇ ಆರ್ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್. ಇ ಆರ್ ಅಂತಂದರೆ ರೆಸಿಸ್ಟಾರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು, ಇ ಸಿ ಅಂತಂದರೆ ಕೆಪಾಸಿಟರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು. ಇಲ್ಲಿ ವೋಲ್ಟೇಜ್ ಅಕ್ರಾಸ್ ಸಿ ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ವೋಲ್ಟೇಜ್ ಏನಾಗುತ್ತೆ, ಲ್ಯಾಗ್ ಆಗುತ್ತೆ. ಯಾಕೆ ಲ್ಯಾಗ್ ಆಗುತ್ತೆ, ಇಲ್ಲಿ ಕೆಪಾಸಿಟಿವ್ ಲೋಡ್ ಇರೋದ್ರಿಂದ ಕರೆಂಟ್ ಲೀಡ್ ಆಗುತ್ತೆ, ವೋಲ್ಟೇಜು ಲ್ಯಾಗ್ ಆಗುತ್ತೆ. ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಹೆಂಗಿರುತ್ತಪ್ಪ ಅಂದರೆ ವೋಲ್ಟೇಜ್ ಅಕ್ರಾಸ್ ದ ಈಚ್ ಬ್ರಾಂಚ್ ಈಸ್ ಸೇಮ್. ನಿಮ್ಗೆ ಗೊತ್ತಿದೆ ಪ್ಯಾರಲಲ್ ಸರ್ಕ್ಯೂಟಿನಲ್ಲಿ ವೋಲ್ಟೇಜು ಸೇಮ್ ಇರುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ವೋಲ್ಟೇಜ್ ಅಕ್ರಾಸ್ ದ ಈಚ್ ಬ್ರಾಂಚ್ ಈಸ್ ಸೇಮ್ ಆಸ್ ದ ಅಪ್ಲೈಡ್ ವೋಲ್ಟೇಜ್. ಸೊ ವೋಲ್ಟೇಜ್ ಅಕ್ರಾಸ್ ಆರ್ ಆ್ಯಂಡ್ ಸಿ ಆರ್ ದೇರ್ ಫೋರ್ ಇನ್ ಫೇಸ್. ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜು ರೆಸಿಸ್ಟಾರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜು ಮತ್ತು ಕೆಪಾಸಿಟರಿನ ಮೂಲಕ ಡ್ರಾಪ್ ಆಗ್ತಕ್ಕಂಥ ವೋಲ್ಟೇಜ್ ಎರಡೂ ಇನ್ ಫೇಸ್ ಆಗಿರುತ್ತೆ ಮತ್ತು ಈಕ್ವಲ್ ಆಗಿರುತ್ತೆ. ನೆಕ್ಸ್ಟು ಇಂಪಿಡೆನ್ಸ್. ಸೊ ಇನ್ ವೆಕ್ಟರ್ ಸಮ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಈಸ್ ಯೂಸ್ ಟು ಫೈಂಡ್ ದ ಇಂಪಿಡೆನ್ಸ್. ಸೀರೀಸ್ ಸರ್ಕ್ಯೂಟ್ನಲ್ಲಿ ಇಂಪಿಡೆನ್ಸನ್ನು ನಾವು Z ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಸ್ಕ್ವೇರ್ ಫಾರ್ಮುಲನ ಯೂಸ್ ಮಾಡಿಬಿಟ್ಟು ಇಂಪಿಡೆನ್ಸನ್ನು ಕಂಡುಹಿಡಿತೇವೆ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ದ ಸೇಮ್ ವೇ ಆಸ್ ಇನ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಎಕ್ಸೆಪ್ಟ್ ದಟ್ ವೆಕ್ಟರ್ ಅಡಿಷನ್ ಈಸ್. ಸೊ ಇಲ್ಲಿ ನಾವು Z ಇಸ್ ಈಕ್ವಲ್ ಟು ಆರ್ ಇಂಟು ಎಕ್ಸ್ ಸಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಸ್ಕ್ವೇರ್. ಇಲ್ಲಿ ಇಂಪಿಡೆನ್ಸನ್ನು ಕಂಡುಹಿಡಿಯೋದಕ್ಕೆ ಈ ಫಾರ್ಮುಲನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಪೇಸರ್ ಆ್ಯಂಗಲನ್ನು ಕಂಡುಹಿಡಿಬೇಕು ಅಂದರೆ ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ಸರ್ಕ್ಯೂಟ್ ಕರೆಂಟ್ ಆ್ಯಂಡ್ ಅಪ್ಲೈಡ್ ವೋಲ್ಟೇಜ್. ಪೇಸರ್ ಆ್ಯಂಗಲ್ ಅಂದ್ರೇನು, ವೋಲ್ಟೇಜು ಅಪ್ಲೈಡ್ ವೋಲ್ಟೇಜು ಮತ್ತು ಸರ್ಕ್ಯೂಟ್ ಕರೆಂಟಿನ ಮಧ್ಯೆ ಇರತಕ್ಕಂಥ ಆಂಗಲನ್ನು ಪೇಸರ್ ಆ್ಯಂಗಲ್ ಅಂತ ಕರಿತೀವಿ. ಟ್ಯಾನ್ ಈಸ್ ಈಕ್ವಲ್ ಟು ಇ ಸಿ ಡಿವೈಡೆಡ್ ಬೈ ಇ ಆರ್, ಎಕ್ಸ್ ಸಿ ಡಿವೈಡೆಡ್ ಬೈ ಆರ್. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಜೆಡ್. ದಿಸ್ ಈಸ್ ದ ಫಾರ್ಮುಲಾ ಯೂಸ್ ಟು ಫೈಂಡ್ ದ ಪೇಸರ್ ರಿಲೇಷನ್ ಇನ್ ಸೀರೀಸ್ ಸರ್ಕ್ಯೂಟ್. ಅದೇ ಪ್ಯಾರಲಲ್ ಸರ್ಕ್ಯೂಟ್ ಆದರೆ ಟ್ಯಾನ್ ಈಸ್ ಈಕ್ವಲ್ ಟು ಐ ಸಿ ಡಿವೈಡೆಡ್ ಬೈ ಐ ಆರ್. ಐ ಸಿ ಅಂದರೆ ಕೆಪಾಸಿಟರಿನ ಮೂಲಕ ಫ್ಲೋ ಆಗ್ತಕ್ಕಂಥ ಕರೆಂಟು, ರೆಸಿಸ್ಟಾರಿನ ಮೂಲಕ ಫ್ಲೋ ಆಗ್ತಕ್ಕಂಥ ಕರೆಂಟನ್ನು ಎರಡು ಡಿವೈಡ್ ಮಾಡಿದರೆ ನಿಮ್ಮದು ಪೇಸರ್ ಆ್ಯಂಗಲ್ ಬರುತ್ತೆ. ಅಥವಾ ರೆಸಿಸ್ಟೆನ್ಸು ಮತ್ತು ಕೆಪಾಸಿಟಿವ್ ರಿಯಾಕ್ಟೆನ್ಸಿನ ವ್ಯಾಲ್ಯೂವನ್ನು ಡಿವೈಡ್ ಮಾಡಿದರೆ ಪೇಸರ್ ಆ್ಯಂಗಲ್ ಬರುತ್ತೆ. ಸೊ ಕಾಸ್ ಪೈ ಪವರ್ ಫ್ಯಾಕ್ಟ್ರನ್ನ ಕಂಡುಹಿಡಿಬೇಕು ಅಂದರೆ ಆರ್ ಡಿವೈಡೆಡ್ ಬೈ ಜೆಡ್. ಓಕೆ. ನೆಕ್ಸ್ಟು ಪವರ್ ಡೆಲಿವರ್ಡ್ ಬೈ ಎ ಸೋರ್ಸ್ ಈಸ್ ಆಪರೆಂಟ್ ಪವರ್. ಸೊ ಇದರಲ್ಲಿ ಪವರು ಆಪರೆಂಟ್ ಪವರ್ ಆ್ಯಕ್ಚುಲಿ ಕನ್ಸ್ಯೂಮ್ಡ್ ಇನ್ ದ ಸರ್ಕ್ಯೂಟ್ ಈಸ್ ಟ್ರೂ ಪವರ್ ಆ್ಯಂಡ್ ಪವರ್ ಫ್ಯಾಕ್ಟರ್ ಈಸ್ ಡಿಟರ್ಮೈನ್ಡ್ ವಾಟ್ ದ ಪೋರ್ಷನ್ ಆಫ್ ಆಪರೆಂಟ್ ಪವರ್ ಟ್ರೂ ಪವರ್. ಆಪರೆಂಟ್ ಪವರನ್ನು ಮತ್ತು ಟ್ರೂ ಪವರನ್ನು ಡಿವೈಡ್ ಮಾಡಿದರೆ ಬರ್ತಕ್ಕಂಥದ್ದು ಪವರ್ ಫ್ಯಾಕ್ಟರ್. ಟ್ರೂ ಪವರ್ ಈಸ್ ಈಕ್ವಲ್ ಟು ಇ ಇಂಟು ಆಪರೆಂಟ್ ಅಂದರೆ ಅಪ್ಲೈಡ್ ವೋಲ್ಟೇಜ್ ಇಂಟು ಕರೆಂಟ್ ಇಂಟು ಕಾಸ್ ಪೈ. ಸೊ ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ. ಓಕೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಹಾಗಾದರೆ ಆರ್ ಎಲ್ ಮತ್ತು ಸಿ ಮೂರನ್ನು ಪ್ಯಾರಲಲ್ಲಾಗಿ ಕನೆಕ್ಷನ್ ಮಾಡಿದಾಗ ಏನಾಗುತ್ತೆ.